ಕ್ರಾಂತಿ ಸಂಕ್ರಾಂತಿ ಉತ್ಸಾಹಗಳು ಓಕೆ ಇದ್ದಾವೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉತ್ಸಾಹ ಕಡಿಮೆ ಆಗಿದೆ, ಸಂಕ್ರಾಂತಿ ಕ್ರಾಂತಿ ಬದಲಾವಣೆ ಆಗಿದೆ ಅಂತಂದೇಳಿ ಮೆಸೇಜ್. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ, ಏನೇನೂ ಇಲ್ಲ. ಈಗ ರೀ ನಮ್ಮ ಪಕ್ಷ ಹೈಕಮಾಂಡ್, ನಮ್ಮ ಪಕ್ಷ ಈಗ ಕೇಳ್ರಿ ಸರ್. ಈಗ CLP, ನಾನು ಅದೇ ಒಂದು ನಿಮಿಷ ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLPಯಲ್ಲಿ ಆಯ್ಕೆ ಆದಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದು ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ಇರೋದ್ರಿಂದ, ಇಲ್ಲ ಬದಲಾವಣೆ ವಿಚಾರ ನಡೀತಾ ಇದ್ರೆ ಹೌದು ಸರ್. ಈಗ ನಿಮ್ಮ ಮಾತಿಗೆ ಉತ್ತರ, ಅವ್ರು ಅದು ಆಗಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ಈಗೆಲ್ಲ ತಮಗೆಲ್ಲ ಗೊತ್ತಿದ್ದೀಗೆ CLPಯಲ್ಲಿ MLAಗಳು ತೀರ್ಮಾನ ಮಾಡಿ ಮನೆ ಸಿದ್ದರಾಮಯ್ಯ ಅವ್ರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿಯಾಗಿ ಮಾಡಿರೋದು ತಮ್ಗೆ ಗೊತ್ತಿ. ಈಗ ಬದಲಾವಣೆ ಅಂತ ತಾವು ಹೇಳ್ತಿರಲ್ಲ, ಅದು ಬದಲಾವಣೆ ಆಗಬೇಕಾದ ಇಲ್ಲಲ್ಲ, ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಯಾರು ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ನನಗೆ ವಿಶ್ವಾಸ ಇದೆ, ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ರೀ. ನಮಗೆ ನಮ್ಮ ರಾಜ್ಯ ಒಳ್ಳೆಯದಾಗಬೇಕು. ಡೆಪ್ಟಿ CM ಇಂದ ಆಗೋದು ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು. ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ರಾಜ್ಯದ ಜನಕ್ಕೆ ಒಳ್ಳೇದಾಗಬೇಕು. ಮಾತಾಡ್ಬಸು. ಮನೆ ನರೇಗಾ ಇದನ್ನು ಮೊದಲು ಆ್ಯಕ್ಟ್ ಇತ್ತು, ಈಗ ಇದನ್ನು ಒಂದು ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಮೊನ್ನೆ ನಡೆದಂಥ ಒಂದು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಇದೀಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಜಮೀರಣ್ಣರು ತಮ್ಮನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಾನು ಒಬ್ಬ ಸಂಸದನಾಗಿ ಇವತ್ತು, ಯಾಕಂದರೆ ನಾನು ಪಾರ್ಲಿಮೆಂಟಲ್ಲಿ ಅದು ಆ್ಯಕ್ಟಿಂದ ಪ್ರೋಗ್ರಾಮಿಗೆ ಬಂದಿರತಕ್ಕಂಥದ್ದು, ನಾನು ಇದ್ರ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪತ್ರಿಕಾ ಮಾಧ್ಯಮದ ಮೂಲಕ ಇಡೀ ಒಂದು ದೇಶಕ್ಕೆ ಹೇಳ್ತಕ್ಕಂಥ ಒಂದು ಮೆಸೇಜನ್ನು ಕೊಡ್ತಾಯಿದ್ದೀನಿ. ಭರತ್ ರೆಡ್ಡಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ಜೊತೆಗೆ ನಮ್ಮ ಮೇಯರ್ ಇದ್ದಾರೆ, ಎಲ್ಲ ಪ್ರಶಾಂತ್ ಅಣ್ಣ, KSL ಸೋಮಣ್ಣ ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಮುಖ್ಯವಾಗಿ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಒಬ್ಬರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರಲ್ಲೇನಾದರೂ ನ್ಯೂನತೆಗಳು ಏನಾದರೂ ಇದ್ದರೆ ಅದನ್ನ ಬಗ್ಗೆ ನಾವು ಯಾವಾಗಲೂ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಗಳ ಜವಾಬ್ದಾರಿ ಆಗಿರಬೇಕು. 2014ರಲ್ಲಿ ಬಂದಂಥ BJP ಸರ್ಕಾರ ತಾವೇ ಗಮನಿಸಿರ್ಬೋದು. 2004ರಿಂದ 2018 ಮಟ್ಟ ಇವತ್ತು ದೇಶದ ಜನ ಎಷ್ಟು ಸುರಕ್ಷಿತವಾಗಿದ್ರಣ. ಇವತ್ತು ಕಂಪ್ಲೀಟಾಗಿ ಬಜೆಟ್ ಮೂಲಕ ಆಯವ್ಯಯದ ಮೂಲಕ 140 ಕೋಟಿ ಜನರಿಗೆ ಭವಿಷ್ಯಕ್ಕೆ ಏನು ಬೇಕೋ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ಕೊಟ್ಕೊಂಡೆಲ್ಲ ಬಂದಿದ್ದರು. ಇವತ್ತೇನಾದರೂ ಗಣೇಶ್ ಅವರು ನಾವು ಇಲ್ಲೇನಾದ್ರು ಕುಂತು ಮಾತಾಡ್ತೀವಂದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಇವರು ಅಗೇನೆಸ್ಟ್ ಮಾಡ್ಕೊಂತಾನೆ ಬಂದಿರೋದು ಮೊದಲಿಂದ ಕೂಡ. ಇವತ್ತು ಮೀಸಲಾತಿ ಕೂಡ ಅಗೇನೆಸ್ಟ್ ಮಾಡಿದರು. ಇವತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ, ಸಮಾನತೆ ಮೇಲೆ ಇವತ್ತು ಸಮಾಜದವ್ರು ನೋಡ್ರಿ ಎಲ್ಲರೂ ಕೂಡ ಇವತ್ತು ಕುಂತ್ಕೊಂಡು ಸಂವಿಧಾನದ ವ್ಯವಸ್ಥೆಗೆ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಅವತ್ತು BJP ಕೂಡ ಅಗೇನೆಸ್ಟ್ ಮಾಡ್ತು. ಆರ್ಟಿಕಲ್ 371J ಕೂಡ ಅವತ್ತು 2000ರಲ್ಲಿ ಇಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. 19ರಿಂದ 99ಲಿಂದ ಜಮೀರಣ್ಣ 2004 ಮಟ್ಟ. ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿರ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 2002ನೇ UPA ಗೌರ್ಮೆಂಟ್ ಇದ್ದಾಗ ಅದನ್ನು ಸಾಧಿಸಿ ತೋರಿಸಿದ್ರು. ಇವತ್ತು ಎಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. 2 ದಿನದ ಕಡೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಈ ರೀತಿಯಾಗಿ ಇವತ್ತು ಶಿಕ್ಷಣದಲ್ಲಿ ಜೊತೆಗೆ ನಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಥರ